ಪ್ರಿಯ ವೀಕ್ಷಕರೇ, ಏನು ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ಇಂದು ಬಿಡುಗಡೆಯಾಗುತ್ತಿದೆ. ಅದರ ಹಿನ್ನೆಲೆಯಲ್ಲಿ ಡಿ ಅಭಿಮಾನಿಗಳು ಸಹ ಅತ್ಯಂತ ಉತ್ಸಾಹವಾಗಿ ಸಂಭ್ರಮವನ್ನು ಆಚರಿಸುತ್ತಿದ್ದಾರೆ. ದರ್ಶನ್ ಜೈಲಿನಲ್ಲಿ ಇದ್ದರೂ ಕೂಡ ಸಿನಿಮಾದ ನೀವು ಕ್ರೇಜ್ ನೋಡಬಹುದು ಯಾವ ರೀತಿ ಇದೆ ಅಂತಂದ. ಅದೇ ರೀತಿಯಾಗಿ ಡಿ ಬಾಸ್ ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸುವ ಪ್ರಯತ್ನವನ್ನು ನಾವು ಪಡೋಣ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಉತ್ತರ ಕರ್ನಾಟಕ ಜಿಲ್ಲಾ ಡಿ ಟೀಮ್ ವತಿಯಿಂದ ಇವತ್ತೇನು ಡಿಸೆಂಬರ್ 11 ನಮಗೆ ಡೆವಿಲ್ ಜಾತ್ರೆ. ನಮ್ಮ ಬಾಸು ಜೆ ಸಿಯಲ್ಲಿ ಇರ್ಬೋದು, ಆದರೆ ಈ ಸಿನಿಮಾ ಡೆವಿಲ್ ಸಿನಿಮಾನ 100 ದಿನ 100 ಡೇಸ್ ಮಾಡೇ ಮಾಡ್ತೀವಿ. ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಮ್ಮ ಬಾಸ್ ಒಂದೇ ಮಾತು ಹೇಳಿದ್ದಾರೆ, ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ. ಇದು ನಮ್ಮ ಧಾರವಾಡ ಜಿಲ್ಲಾ ಡಿ ಟೀಮ್ ವತಿಯಿಂದ ಮಾಲಾರ್ಪಣೆ ಹಾಗೂ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮ ಪಡ್ತಾ ಇದ್ದಾರೆ. ಏನು ವೀಕ್ಷಕರೇ, ಇಲ್ಲಿ ಧಾರವಾಡ ಡಿ ಬಾಸ್ ಅಭಿಮಾನಿಗಳು ಏನು ಹೇಳ್ತಾ ಇರೋದು ಅಂದರೆ, ಏನು ನಾವು ಈ ಡೆವಿಲ್ ಸಿನಿಮಾವನ್ನು 100 ದಿನ ಸತತವಾಗಿ ನಾವು ಈ ಡೆವಿಲ್ ಸಿನಿಮಾವನ್ನು ನಡೆಸ್ತೀವಿ ಅಂತಂದು ಅವರ ಅಭಿಪ್ರಾಯವಾಗಿದೆ. ನಮಸ್ಕಾರ ರೀ ಎಲ್ಲರಿಗೂ. ಜೈ ಡಿ ಬಾಸ್. ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೇನೆಂದ್ರೆ, ಕೊಲೆ ಫಸ್ಟ್ ಎಲ್ಲ ಮಾಡಿದ್ದ ಡಿ ಬಾಸ್ ಅವ್ರ. ಭಾಳ ಜನ ಭಾಳ ಮಾಡ್ಯಾರ, ಕೊಲೆ ಮಾಡ್ಯಾರ, ಆಮೇಲೆ ರೇಪ್ ಮಾಡ್ಯಾರ. ಅಂಥವ್ರಿಗೆ ಹೋಗಿ ಮಾತಾಡ್ರಿ, ಅಂಥವ್ರಿಗೆ ಹೋಗಿ ಜೈಲ್ಗೆ ಹಾಕ್ರಿ, ಅಂಥವ್ರಿಗೆ ಹೋಗಿ ವಿಲನ್ ಅಂತ ಹೇಳಿ ಕರೀರಿ. ಡಿ ಬಾಸ್ಗೆ ಯಾಕೆ ವಿಲನ್ ಅಂತ ಕರಿತೀರಿ ನೀವು? ಅವ್ರು ಒಂದ ತಪ್ಪು ಮಾಡ್ಯಾರ, ದೇಶದಾಗ ಯಾರು ಮಾಡಿಲ್ಲ. ಡೆವಿಲ್ ಸಿನಿಮಾ ನಿಂತರೆ ನಾಯಕ್ಕಾಗಿ ಅವರೆಗೂ ಇರ್ತೀವಿ ನಿಮ್ಮ ಜೊತೆಗೆ. ಜೈ ಡಿ ಬಾಸ್. ಇದು ಎಲ್ಲರೂ ಡಿ ಬಾಸ್ ಥರ ಅವರೆಲ್ಲ ಹೇಳಿದರು ಅಭಿಪ್ರಾಯವನ್ನು. ನಾವು ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ. ಯಾರು ಮಾಡಿದ ತಪ್ಪನ್ನು ಡಿ ಬಾಸ್ ಮಾಡಿಲ್ಲ, ಹೌದಾ? ಒಳಗಿದ್ದಾರೆ, ಯಾವತ್ತಿರಲು ನಮ್ಮ ಎದೆ ಒಳಗಿದ್ದಾರೆ. ಡಿ ಬಾಸ್ ಎಷ್ಟು ಇದು ಅದಾರಲ್ಲ, ಎಲ್ಲರೂ ಅಭಿಮಾನಿಗಳಲ್ಲಿ ಹೃದಯದಲ್ಲಿ ಸದಾ ಹೊರಗೆ ಇದ್ದಾರೆ. ಡಿ ಬಾಸ್ ಅವರು ಅದಾರ, ಡಿ ಬಾಸ್ ಅವರು ಒಳಗಿದ್ದಾರೆ ಅಂತ ಅವ್ರು ಅಂತಾರಲ್ಲ. ಎಲ್ಲರೂ ಅಭಿಮಾನಿ ಒಳಗೆ ಈ ಸದ್ಯ ನಮ್ಮ ಕುಡಿಕೆ ಅವರು ಇದ್ದಾರೆ. ಈಗ ನೀವು ಡೆವಿಲ್ ಥ್ರಿಲ್ಲರ್ ನೋಡಿರಲ್ಲ, ಯಾವ ರೀತಿ ಬೆಂಕಿ 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 ರೀ. ಡೆವಿಲ್ 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 ಸಿನಿಮಾ ನೋಡೋಕ್ಕಿಂತ ಮುಂಚೆ ಡೆವಿಲ್ ಟ್ರೇಸರೇ ನೋಡಿದಾರಲ್ಲ, ಅವಾಗ ಅವ್ರು ತಿಳ್ಕೊಂಡಿರ್ತಾರೆ ಡೆವಿಲ್ ಸಿನಿಮಾ ಹೇಗಿದೆ ಅಂತ. ಡೆವಿಲ್ ಟ್ರೇಲರಲ್ಲೇ ಡೆವಿಲ್ ಸಿನಿಮಾ ಹೇಗಿದೆ ಅಂತೇಳಿ ಅವರು ತೋರಿಸ್ಕೊಟ್ಟಿದ್ದಾರೆ. ಡೆವಿಲ್ ಸಿನಿಮಾ ಹೇಗಿದೆ ಅಂತೇಳಿ ಟ್ರೇಲರ್ ಒಳಗೇನೆ ತೋರಿಸ್ಕೊಟ್ಟಿದ್ದಾರೆ. ಟ್ರೇಲರ್ ಒಳಗೇ ಆಗಿದೆ ಅಂದಮೇಲೆ ಇದು ಸಿನಿಮಾದೊಳಗೆ ಹೇಗಿರ್ಬೋದು ಕ್ರೇಜ್, ಅದನ್ನೇ ವಿಚಾರ ಮಾಡಿ. ಡೆವಿಲ್ ಸಿನಿಮಾ ಚಲೋ ಇದೆ, ಚೆನ್ನಾಗಿದೆ. ಎಲ್ಲ ಅಭಿಮಾನಿಗಳು ನಾ ಕೇಳ್ಕೋದು ಏನಂತಂದರೆ, ಶಾಂತ ರೀತಿಯಿಂದ, ಸಂಭಾಷಣೆಯಿಂದ, ಶಾಂತತೆಯಿಂದ 100 ದಿನ 100 ಡೇಸ್ ಶತದಿನೋತ್ಸವ ಆಚರಿಸಲಿ ಎಂದು ಎಲ್ಲರ ಮನವಿಯಲ್ಲಿ ನಾನು ಕೇಳ್ಕೊತೀನಿ. ಎಲ್ಲರೂ ಶಾಂತರಿಂತದಿಂದ ಕಾಪಾಡಿ, ಎಲ್ಲರೂ ಶಾಂತರಿಂತದಿಂದ ಇದನ್ನು ಮಾಡ್ಕೊಳ್ಳಿ, ಎಲ್ಲರೂ ಶಾಂತತೆಯನ್ನು ಕಾಪಾಡಿ ಅಂತೇಳಿ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನಾನು ಕೇಳ್ಕೊಳ್ತೇನೆ. ಕನ್ನಡ ಚಿತ್ರರಂಗದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಸಾಕಷ್ಟು ಜನ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡ್ತಾರೆ. ಆದರೆ ಕನ್ನಡಿಗ ಕರ್ನಾಟಕ ಕನ್ನಡ ಚಿತ್ರರಂಗ ಅಂತೇಳಿ ಯಾರು ಸಿನಿಮಾ ಮಾಡ್ತಾರೆ ಅಂತಂದರೆ ಅಂತ ಡಿ ಬಾಸ್ ದರ್ಶನ್ ಅವರು ಕನ್ನಡಕ್ಕಾಗಿ ಮಿಡಿಯುವಂಥ ಒಂದು ಜೀವ ಅದು. ಆ ಜೀವಕ್ಕಾಗಿ ಸಮಸ್ತ ಎಲ್ಲ ಕನ್ನಡಿಗರು ಸದಾ ಅವ್ರ ಜೊತೆಗಿರ್ತೀವಿ. ಇವತ್ತು ಅವ್ರು ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂತೇಳಿ ಸಾಕಷ್ಟು ಮಾಧ್ಯಮಗಳಲ್ಲೂ ಸುಳ್ಳು ವರದಿಗಳು ಬರ್ತಾವೆ. ಬೇರೆದವರು ಆದಾತು ಈದಾತು ಅಂತೇಳಿ ಸುಳ್ಳು ವಿಷಯಗಳನ್ನು ಹೇಳ್ತಾರೆ. ಆದ್ರೆ ಅದನ್ನೆಲ್ಲನೂ ತೀರ್ಪುಗಳನ್ನು ಕೊಡ್ತಕ್ಕಂಥದ್ದು ಇವತ್ತು ನ್ಯಾಯಾಲಯ. ಅದನ್ನು ಬಿಟ್ಟು ಇವತ್ತು ಕೆಲವು ಮಾಧ್ಯಮಗಳೇ ನ್ಯಾಯಾಲಯಗಳ ಥರ ವರದಿ ಮಾಡ್ತಾ ಇದ್ದಾರೆ. ಮೊನ್ನೆ ಜೈಲಿನಲ್ಲಿ ಹಲ್ಲೆ ಮಾಡಿದರು ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಆದರೆ ಇನ್ನೊಂದು ಮಾಧ್ಯಮದಾಗ ತೋರಿಸ್ತಾರೆ ಅವ್ರು ಜೈಲಿನಲ್ಲಿ ಯಾವುದೇ ಅಂಥ ಅಹಿತಕರ ಘಟನೆಗಳಾಗಿಲ್ಲ ಅಂತೇಳಿ. ಹಾಗಾಗಿ ಕನ್ನಡಕ್ಕಾಗಿ ದುಡಿಯುವಂಥ ಒಂದು ಜೀವದ ಒಂದು ಹೃದಯದ ಮೇಲೆ ಯಾಕೆ ನಿಮಗಿಷ್ಟು ಒಂದು ಕೋಪ? ದಯವಿಟ್ಟು ಅದು ಬೇಡ. ಕನ್ನಡಕ್ಕಾಗಿ ಮಿಡಿಯುವಂಥ ಹೃದಯಕ್ಕೆ, ಕನ್ನಡಕ್ಕಾಗಿ ಮಿಡಿಯುವಂಥ ಒಂದು ಜೀವಕ್ಕೆ, ಕನ್ನಡಕ್ಕಾಗಿ ಮಿಡಿಯುವಂಥ ಒಂದು ಮನಸ್ಸಿಗೆ ಎಲ್ಲರೂ ಬೆಂಬಲಿಸೋನು. ಬಂದು ಡೆವಿಲ್ ಸಿನಿಮಾನ ನೋಡೋನು. ಕನ್ನಡ ಅಪ್ಪಟ ಸ್ವಚ್ಛ ಕನ್ನಡ ಸಿನಿಮಾವನ್ನು ಗೆಲ್ಲಿಸೋಣ ಅಂತಕ್ಕಂಥ ಒಂದು ವಿಷಯವನ್ನು ನಾನು ಎಲ್ಲ ಕನ್ನಡ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳ ಪರವಾಗಿ ನಾವು ವಿನಂತಿ ಮಾಡ್ಕೊತೀನಿ. ಇವತ್ತು ಯಾರಾದರೂ ದರ್ಶನ್ ಅವರ ಬಗ್ಗೆ
ಅದಾತು ಇದಾತು ಅಂತ ಏನು ನೆಗೆಟಿವ್ ಮಾಡ್ತಾರಲ್ಲ, ಇವತ್ತು ಅವ್ರಿಗೆ ಎಲ್ಲರೂ ಬಂದ್ಕಷ್ಟು ಡೆವಿಲ್ ಸಿನಿಮಾ ನೋಡಲಿ. ದರ್ಶನ್ ಅವರ ಕಲಾಭಿಮಾನ ಎಂಥದ್ದು, ಅವರಲ್ಲಿ ಇರ್ತಕ್ಕಂಥ ಕಲೆ ಎಂಥದ್ದು ಅಂತಕ್ಕಂಥದ್ದು ಅವ್ರಿಗೂ ಕೂಡ ತಿಳಿತೈತಿ. ಸುಮ್ಮನೆ ಅನ್ನೆಸರಿ ಬೆಳೀತಾ ಇದ್ದಾರೆ ದರ್ಶನ್. ಹೌದು ಬೆಳೆದಿದ್ದಾರೆ, ಹಂಗ ಸುಮ್ಮನೆ ಬಂದಿಲ್ಲ ಅವರು ಸಾಕಷ್ಟು ಈ ಸಾಮ್ರಾಜ್ಯನ ಇವತ್ತಿನಿಂದ ಇವತ್ತಿನ ಕಟ್ಟಿದ್ದಲ್ಲ, ಸಾಕಷ್ಟು 25 ವರ್ಷದಿಂದ ಕಟ್ಟಿರೋ ಸಾಮ್ರಾಜ್ಯ. ಇವತ್ತು ಅನೇಕ ದರ್ಶನ್ ಅವರ ಇವತ್ತು ಅವ್ರ ಹೆಸರು ಮೇಲೆ ಇವತ್ತು ಸಾಕಷ್ಟು ಹತ್ತಿಬೆಲೆ ಇರ್ಬೋದು, ಮೈಸೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಬೇರೆ ದಾವಣಗೆರೆ ಇರ್ಬೋದು, ಪ್ರತಿ ರಾಜ್ಯಾದ್ಯಂತ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವ್ರ ಹೆಸರಿನಲ್ಲಿ ಇವತ್ತು ಅನ್ನದಾಸೋಹ ಆಗ್ತಾ ಇದೆ, ರಕ್ತದಾನ ಆಗ್ತಾ ಇದೆ. ಇವತ್ತು ಅವ್ರ ಹೆಸರಿನಲ್ಲಿ ಸಾಕಷ್ಟು ಹಲವಾರು ಜನಪರ ಸಮಾಜ ಪರ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಅಂದ್ರೆ ಅಂಥ ಒಬ್ಬ ನಾಯಕನನ್ನು ನಾವು ಯಾಕೆ ಬೆಳೆಸ್ಬಾರ್ದ್ರಿ? ಹೀಗಾಗಿ ಅನೇಕ ನಾಯಕರು ಹಿಂದೆ ರಜನಿಕಾಂತ್ ಅವರು ಯಾಕೆ ಹೋದ್ರು ಬೇರೆ ಭಾಷೆಗೆ? ಈ ಥರ ತುಳಿಯುವಂಥ ಕೆಲಸವನ್ನು ನಾವು ಯಾರು ಮಾಡಬಾರ್ದು. ಕನ್ನಡಿಗರಾಗಿ ಕನ್ನಡದ ಒಬ್ಬ ಕಲಾವಿದನನ್ನು ಬೆಳೆಸೋಣ, ಎಲ್ಲರೂ ಕೂಡ ಅವಂಗೆ ಬೆಳೆಸೋಣ. ಜಸ್ಟ್ ಒಂದು ಟ್ರೇಲರ್ ನೋಡಿದ್ರೆ ಸಾಕು ಆ ಸಿನಿಮಾ ಹೇಗಿದೆ. ರೋಬೋ ಸಿನಿಮಾ ಬಂದಿತ್ತು, ಹಿಂದಿ ಭಾಷೆಯಲ್ಲಿ ಬಿಡುಗಡೆ ಆಗಿತ್ತು, ತೆಲುಗು ಭಾಷೆಯಲ್ಲಿ ಬಿಡುಗಡೆ ಆಗಿತ್ತು, ಕನ್ನಡ ಭಾಷೆಯಲ್ಲೂ ಬಿಡುಗಡೆ, ಎಲ್ಲ ಭಾಷೆಗಳಲ್ಲಿ ರೋಬೋ ಸಿನಿಮಾನೂ ರಿಲೀಸ್ ಆಗಿತ್ತು, ಬಾಹುಬಲಿನೂ ರಿಲೀಸ್ ಆಗಿತ್ತು. ಆದರೆ ಈ ಸಿನಿಮಾ ಅಪ್ಪಟ ಕನ್ನಡ ಭಾಷೆಯಲ್ಲಿ ಬಿಡುಗಡೆ ಆಗಿದೆ. ಜಸ್ಟ್ ನೀವು ಟ್ರೇಲರ್ ನೋಡಿದ್ರೆ ಸಾಕು ಈ ಸಿನಿಮಾ ಏನಂತ ತಮಗೆ ತಿಳಿಯುತ್ತೆ ಸರ್. ಸಿನಿಮಾ ಹೇಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಧಾರವಾಡದಲ್ಲಿ ಡಿ ಬಾಸ್ ಅಭಿಮಾನಿಗಳ ಮಾತು ಇದಾಗಿತ್ತು. ಇಲ್ಲಿ ನೋಡಬಹುದು ನೀವು ಪಟಾಕಿಯನ್ನು ಸಿಡಿಸಿ ಹಾಗೂ ಹಾಲನ್ನು ಹಾಕುವ ಮೂಲಕ ಅಭಿಮಾನಿಗಳು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದಾರೆ. ಸಂಗ್ರಾಮ್ ನ್ಯೂಸ್ ಧಾರವಾಡ.